ನಾಡಹಬ್ಬ ದಸರಾಗೆ ಕಲ್ಪತರುನಾಡು ತುಮಕೂರಿನಲ್ಲೂ ಕೂಡ ಅದ್ದೂರಿಯಾಗಿ ಚಾಲನೆ ಸಿಕ್ಕಿರುವಂಥದ್ದು. ತುಮಕೂರು ಜಿಲ್ಲಾಡಳಿತದ ವತಿಯಿಂದ ಇದೀಗ ಎರಡನೇ ಬಾರಿಯ ದಸರಾ ಸಂಭ್ರಮ ತುಮಕೂರಿನಲ್ಲಿ ಕಳೆಗಟ್ಟಿರುವಂಥದ್ದು. ಸದ್ಯ ನಾನೀಗ ತುಮಕೂರಿನ ಜೂನಿಯರ್ ಕಾಲೇಜು ಮೈದಾನದಲ್ಲಿರುವಂತಹ ದಸರಾ ಏನು ಈ ಒಂದು ಮಂಟಪ ಇದೆ, ಭವ್ಯವಾದ ಮಂಟಪದ ಮುಂಭಾಗದಲ್ಲಿದ್ದೀನಿ. ಈ ಒಂದು ಮಂಟಪಕ್ಕೆ ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ ಧಾರ್ಮಿಕ ಮಂಟಪ ಅಂತ ಹೆಸರನ್ನು ಇಡಲಾಗಿದೆ. ಇವತ್ತು ಬೆಳಗ್ಗೆ ಏನು ವಿವಿಧ ಧಾರ್ಮಿಕ ಆಚರಣೆಗಳ ಮೂಲಕ ಇವತ್ತು ದಸರಾಗೆ ಚಾಲನೆಯನ್ನು ನೀಡಿರುವಂಥದ್ದು. ಅದರಲ್ಲೂ ಕೂಡ ತುಮಕೂರಿನ ಸಿದ್ಧಗಂಗಾ ಮಠಾಧ್ಯಕ್ಷರಾಗಿರುವಂತಹ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು, ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿಗಳು, ಹಾಗೆ ಯಲೆರಾಂಪುರದ ಹನುಮಂತನಾಥ ಸ್ವಾಮೀಜಿಗಳು ಸೇರಿದಂತೆ ವಿವಿಧ ಸ್ವಾಮೀಜಿಗಳು ಇವತ್ತು ಆಗಮಿಸಿದ್ರು. ಅದೇ ರೀತಿಯಾಗಿ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣ, ಹಾಗೆ ಮಾಜಿ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ ಅವರು ಕೂಡ ಇವತ್ತು ದಸರಾ ಏನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಬೆಳಗ್ಗೆ ಏನು ಧ್ವಜಾರೋಹಣವನ್ನು ಮಾಡಿ ನಂದಿ ಧ್ವಜ ಪೂಜೆಯನ್ನು ಮಾಡುವ ಮೂಲಕ ತಾಯಿ ಚಾಮುಂಡೇಶ್ವರಿಯ ಪೂಜೆಯಲ್ಲೂ ಕೂಡ ಭಾಗಿಯಾಗಿದ್ದರು. ಜೊತೆಗೆ ವಿವಿಧ ಹೋಮ ಹವನಗಳು ಕೂಡ ಇವತ್ತು ಪ್ರಾರಂಭ ಆಗಿರುವಂಥದ್ದು. ಅದರಲ್ಲೂ ಕೂಡ ಏನು ಇವತ್ತು ಮೊದಲನೇ ದಿನ ಶೈಲಪುತ್ರಿ ಅಲಂಕಾರದಲ್ಲಿ ತಾಯಿಯನ್ನು ಸಿಂಗರಿಸಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿನ ಅರ್ಚಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನೇನು ವಿಶೇಷತೆಗಳು ಇವತ್ತು ನಡೆದು ಅಂತೇಳಿ. ಸೊ ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು, ಮೊದಲನೇ ದಿನ ಆಗಿರೋದ್ರಿಂದ ಇವತ್ತಿನ ಧಾರ್ಮಿಕ ಕಾರ್ಯಗಳು ಏನೇನು ನಡೆದು? ಈ ದಿನ ಪ್ರಥಮವಾಗಿ ಸೋಮವಾರದಂದು ಶುಭ ತಿಥಿಯಂದು ಪ್ರಾರಂಭವಾದಂತಹ ನವರಾತ್ರಿ ಉತ್ಸವದಲ್ಲಿ ಪ್ರಥಮವಾಗಿ ಶೈಲಪುತ್ರಿ, ಈಗ ನೀವೇನು ನೋಡ್ತಾ ಇದ್ದೀರಿ, ಶೈಲಪುತ್ರಿ ಅಲಂಕಾರವನ್ನು ಅಮ್ಮನವರಿಗೆ ಮಾಡಿದಾಗಿದೆ. ಪ್ರಥಮವಾಗಿ ಒಂದು ಗಂಗಾ ಪೂಜೆ, ಗೋಪೂಜೆ, ಇಂದಿನ ದಿನ ಬೆಳಗ್ಗೆ ಒಂದು ಗಂಗಾ ಪೂಜೆ, ಗೋಪೂಜೆ ಮತ್ತು ಆಲಯ ಪ್ರವೇಶ, ತತ್ಪೂರ್ವಕದಲ್ಲಿ ಒಂದು ಧ್ವಜ ಪೂಜೆ, ತತ್ಪೂರ್ವಕದಲ್ಲಿ ಒಂದು ಧ್ವಜವನ್ನು ಹಾರಿಸುವಂತಹ ಕಾರ್ಯ ಇವೆಲ್ಲ ನಡೆದು ಮತ್ತೆ ಆಲಯ ಪ್ರವೇಶವಾಗಿ ಒಂದು ವಾಸುದೇವ ಪುಣ್ಯಾಹ ಸ್ಥಳದಲ್ಲಿ ಶುದ್ಧಿಗೋಸ್ಕರ ಶುದ್ಧಿ ಪುಣ್ಯಾಹ ವಾಚನ, ನಂತರದಲ್ಲಿ ಕೈಂಕರ್ಯಗಳು ನಡೆದು ಅಮ್ಮನವರಿಗೆ ಸೇವೆ ಷೋಡಶೋಪಚಾರ ಕೈಂಕರ್ಯಗಳು ನಡೆದು ಪ್ರಾಣ ಪ್ರತಿಷ್ಠಾಪನೆ ಪ್ರತಿಯೊಂದು ಎಲ್ಲ ನಡೆದು ಒಂದು ಗಣಹೋಮದಿಂದ ಪ್ರಾರಂಭ ಆಗಿ ಹಲವಾರು ಹೋಮಗಳು ನಡೆದು ಮಹಾಪೂರ್ಣಾಹುತಿಯಾಗಿ ಇದಕ್ಕೆ ನೇತೃತ್ವವನ್ನು ವಹಿಸಿದಂತಹ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಮತ್ತು ಅವರ ಧರ್ಮಪತ್ನಿಯವರು ಅವರು ಸೇರಿ ಪೂರ್ಣಾಹುತಿಯನ್ನು ನೀಡಿ ಮಹಾಮಂಗಳಾರತಿ, ಅಮ್ಮನವರಿಗೆ ಅಷ್ಟಾವಧಾನ ಸೇವೆ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಇಷ್ಟ ಆಗಿದೆ. ಇದು ಇನ್ನು 11 ಅಂದರೆ 11 ದಿನ, ಇವತ್ತಿನಿಂದ ಇನ್ನು 11 ದಿನ ಮತ್ತು ಕೊನೆಯ ದಿನ ವಿಜೃಂಭಣೆಯಿಂದ ದಸರಾ ತುಮಕೂರಿನ 2025ನೇ ದಸರಾ ಮಹೋತ್ಸವ ನಡೆಯುವಂಥದ್ದೇ. ಇದು ಪ್ರಾರಂಭದಲ್ಲಿ ಇಂದಿನ ದಿನ ಇಷ್ಟು ಕಾರ್ಯಕ್ರಮಗಳು ಆಗಿದೆ. ಇವತ್ತು ಮೊದಲನೇ ದಿನದ ಪೂಜೆ ಮತ್ತು ಹೋಮ ನಡೆದಿದೆ. ಇದೇ ರೀತಿಯಾಗಿ ಪ್ರತಿದಿನ ಹೋಮ ಹವನಗಳಿರುತ್ತಾ ಅಥವಾ ಬೇರೆ ಬೇರೆ ವಿಶೇಷ ಅಲಂಕಾರಗಳು ಅದೆಲ್ಲ ಇರುತ್ತಲ್ವ? ಇದೇ ರೀತಿ ಈ ಅಲಂಕಾರ ನಾಳೆ ಇರೋದಿಲ್ಲ, ಒಂದು ದಿನಕ್ಕೆ ಚೇಂಜ್ ಆಗ್ತಾ ಇರುತ್ತೆ. 11 ದಿನಕ್ಕೆ 11 ಅಲಂಕಾರಗಳಿರುತ್ತೆ ಮತ್ತು ದಿನನಿತ್ಯದಲ್ಲಿ ಆಯಾ ಅಮ್ಮನವರಿಗೆ ಅಂದರೆ ಶೈಲಪುತ್ರಿಯಿಂದ ಇವತ್ತು ಶೈಲಪುತ್ರಿ ಒಂದು ಹೋಮ ಆಗಿದೆ. ಆ ಥರದಲ್ಲಿ 11 ಹೋಮಗಳು ಆಗುತ್ತೆ. ನಂತರದಲ್ಲಿ ಬೆಳಗಿನ ಜಾವ ಹೋಮ ಆಗುತ್ತೆ, ನಂತರದಲ್ಲಿ ಪೂಜೆ ಮತ್ತು ಮಧ್ಯಾಹ್ನ ಜನರ ದರ್ಶನ ಆಗುತ್ತೆ. ಸಂಜೆಯಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಆಗುತ್ತೆ. ಅಂದರೆ ನಿತ್ಯ ಪಾರಾಯಣ ಇದೆ, 11 ದಿವಸ ಪ್ರತಿನಿತ್ಯನೂ ದುರ್ಗಾ ಸಪ್ತಶತಿ ಪಾರಾಯಣ. ಮತ್ತು ಸಂಜೆ ಮತ್ತೆ ಅಮ್ಮನವರಿಗೆ ಒಂದು ಪೂಜೆ ಕೈಂಕರ್ಯಗಳು ನಡೆಯುತ್ತೆ ಮತ್ತು 10 ಗಂಟೆಗೆ ಸುಮಾರಿಗೆ ಒಂದು ಮಹಾಮಂಗಳಾರತಿಯನ್ನು ಬಿಟ್ಬಿಟ್ಟು ತೆರೆಯನ್ನು ಹಾಕಿಬಿಟ್ಟು ಮತ್ತೆ ಮುಂದಿನ ಅಲಂಕಾರಗಳು ಮಾಡ್ತಾರೆ ಕ್ರಿಯೆ. ಧನ್ಯವಾದ. ಇದಿಷ್ಟು ಅರ್ಚಕರ ಮಾತಾಗಿರುವುದು. ಇನ್ನು ಈ ಒಂದು ಭವ್ಯವಾದ ಮಂಟಪವನ್ನು ಕೂಡ ನೀವು ನೋಡ್ಬೋದು. ಯಾವ ರೀತಿಯಾಗಿ ಅಂದರೆ ಒಂದು ರೀತಿಯಲ್ಲಿ ಅರಮನೆ ಮಾದರಿಯಲ್ಲಿ ಈ ಒಂದು ಮಂಟಪವನ್ನು ಮಾಡಿರುವಂಥದ್ದು. ಅದರಲ್ಲೂ ಕೂಡ ಈ ಒಂದು ಧಾರ್ಮಿಕ ಮಂಟಪಕ್ಕೆ ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ದಸರಾ ಧಾರ್ಮಿಕ ಮಹಾ ಮಂಟಪ ಅನ್ನುವಂತಹ ಹೆಸರನ್ನು ಕೂಡ ಕೊಟ್ಟಿರುವಂಥದ್ದು. ಒಂದು ರೀತಿಯಲ್ಲಿ ಹೇಗಿದೆ ಅಂತಂದರೆ ಕಳೆದ ಬಾರಿಯ ಅಂದರೆ ಮೊದಲನೇ ಬಾರಿ ಆಯೋಜನೆ ಮಾಡಿದಂತಹ ದಸರಾಕ್ಕೂ ಈ ಬಾರಿ 2ನೇ ಬಾರಿ ಜಿಲ್ಲಾಡಳಿತ ಆಯೋಜನೆ ಮಾಡಿರುವಂತಹ ದಸರಾಕ್ಕೂ ಸಾಕಷ್ಟು ಬದಲಾವಣೆಗಳಿದೆ. ಅದ್ಧೂರಿಯಾಗಿ ಕೂಡ ಮಾಡಿರುವಂಥದ್ದು. ಇನ್ನು ಈ ಒಂದು ದಸರಾದ ಮೊದಲನೇ ದಿನದ ಅಲಂಕಾರವನ್ನು ನೋಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತು ಮೊದಲನೇ ದಿನ ಏನು ಶೈಲಪುತ್ರಿ ಅವತಾರದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಏನು ಪೂಜೆಯನ್ನು ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಸಾಕಷ್ಟು ಕಳಶಗಳನ್ನು ಕೂಡ ಈ ಭಾಗದಲ್ಲಿ ಇಟ್ಟು ಪೂಜೆ ಹೋಮ ಹವನ ಪ್ರತಿದಿನ ಕೂಡ ಈ ಒಂದು ಧಾರ್ಮಿಕ ಮಹಾ ಮಂಟಪದಲ್ಲಿ ತಾಯಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ದಸರಾವನ್ನು
ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಈ ಒಂದು ಧಾರ್ಮಿಕ ಮಂಟಪದ ಪಕ್ಕದಲ್ಲಿ ಕೂಡ ಒಂದು ಸಾಂಸ್ಕೃತಿಕ ವೇದಿಕೆಯನ್ನು ಕೂಡ ಹಾಕಿರುವಂಥದ್ದು. ಆ ವೇದಿಕೆಯಲ್ಲೂ ಕೂಡ ಪ್ರತಿದಿನ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆಯನ್ನು ಮಾಡಲಿಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಮಧು ಇಂಗಳದ ನ್ಯೂಸ್ ಫಸ್ಟ್ ತುಮಕೂರು.